ಏನು ಬೇಕಾದ್ರೂ ಮಾಡ್ಬೋದು. ನಾನು ಇಷ್ಟ ಬಂದದ್ದು ಮಾಡ್ತೀನಿ ರೀ, ನೀವು ನೋಡ್ಬೇಕಷ್ಟೇ ಕೂತ್ಕೊಂಡು. ಸ್ಪರ್ಧೆ ಎಲ್ಲಿವರೆಗೆ ಅಂದರೆ ಅದನ್ನು ಹೆಂಗಾರು ಮಾಡಿ ಟಿ ಆರ್ ಪಿ ಕಮ್ಮಿ ಮಾಡು, ನನ್ನ ಟಿ ಆರ್ ಪಿ ಜಾಸ್ತಿ ಆಗಬೇಕು. ಇದೆ ಈ ಟಿ ಆರ್ ಪಿ ಸ್ಪರ್ಧೆ ಮತ್ತು ಯುದ್ಧ. ಇದೊಂಥರ ಸಾಸಿವೆ ಆಮೇಲೆ ಇದು ಮಿಕ್ಸ್ ಆದಾಗೆ ರಾಗಿ, ಅದು ತೆಗೆದು ಹೊರಗಿಡೋದೇ ಬಹಳ ಕಷ್ಟ. ಕೆಲವು ರೈಟರ್ಗಳನ್ನು ಆಯಾ ಸಬ್ಜೆಕ್ಟ್ಗಳಿಗೆ ಹೊಂದುವ ರೈಟರ್ಗಳನ್ನ ಹುಡುಕ್ತಾ ಇದ್ದೆ ನಾನು ಯಾವಾಗ. ಹಾಂ, ಎಲ್ಲದಕ್ಕೂ ಎಲ್ಲ ರೈಟರ್ಗಳನ್ನು ಹಾಕ್ತಾ ಇರಲಿಲ್ಲ. ಇವನು ಯಶ್, ರಾಧಿಕಾ ಪಂಡಿತ್ ಇವರೆಲ್ಲ ಬಂದಿದ್ದು ಅವ್ರ ಗಡ್ಡಿಯಿಂದನೇ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ರೈಟರ್ ಡೈರೆಕ್ಟರ್ಗಳಿದಾರಲ್ಲ ಅವರೇ ನಿಜವಾದ ಕಾಂಟ್ರಿಬ್ಯೂಟರ್ಸ್. ಆಮೇಲೆ ಬರೀ ರೈಟರ್ಗಳೇ ಒಂದಷ್ಟು ಜನ ಇದ್ದಾರೆ, ಹೌದು, ಬರೀ ಡೈರೆಕ್ಟರ್ಗಳೇ ಒಂದಷ್ಟು ಜನ. ಹೌದು. ಆದ್ದರಿಂದಾಗಿ ನಾವು ಮೊದಲು ರೈಟರ್ ಡೈರೆಕ್ಟರ್ಗಳನ್ನ ಯಾಕೆ ತೊಗೊಂಡೆ ಅಂತಂದರೆ, ಹಾಂ, ಇವರು ಯೋಚನೆಯಿಂದ, ಅದರ ಮೊದಲ ಕಾನ್ಸೆಪ್ಟ್ನ ಯೋಚನೆಯಿಂದ ಹಿಡಿದು ಅದರ ಟೆಲಿಕಾಸ್ಟ್ವರೆಗೂ ಅವರ ಒಂದು ಕಂಟಿನ್ಯೂಸ್ ಪ್ರಭಾವ ಇರ್ತಿತ್ತು. ಹೌದು. ಹಾಗಾಗಿ ರೈಟರ್ ಡೈರೆಕ್ಟರ್ಗಳು ಅವರು ಏನು ಅಂದ್ಕೊಂಡ್ರೋ ಅದನ್ನು ಮಾಡ್ಕೊಂಡು ಬಂದರು, ಅದನ್ನು ತೋರಿಸಿದ್ರು ಜನ. ಇದು ಬಹಳ ಮುಖ್ಯ ಆಗಿತ್ತು ನನಗೆ. ಖಂಡಿತ. ಹಾಗಾಗಿ ರೈಟರ್ ಡೈರೆಕ್ಟರಲ್ಲಿ ಬಹಳ ಮುಖ್ಯವಾಗಿ ಮೈನಾ ಚಂದ್ರು, ಹೌದು, ರಂಗನಾಥ್ ಪಾರ್ಥ, ಹಾಂ, ಸುಶೀಲ್ ಮೊಕಾಶಿ, ಹ್ಞೂ, ವೇಮುಗಲ್ ಜಗನ್ನಾಥ, ಶ್ರೀಕಾಂತ್ ಕುಲಕರ್ಣಿ, ಹಾಂ, ಭಾರತೀಶ್, ಸೈಯದ್ ಅಶ್ರಫ್, ಕಲಾ ಗಂಗೋತ್ರಿ, ಮಂಜು, ಹೌದು. ನಮ್ಮ ಪಾಲ್ ಸುದರ್ಶನ್, ರಮೇಶ್ ಇಂದ್ರ, ಇನ್ನೂ ಒಂದು 20-25 ಹೆಸರುಗಳಿದೆ. ನೂರಾರಿದೆ. ಎಷ್ಟೊಂದು ಹೇಳೋದಕ್ಕಾಗುತ್ತೆ ಅವ್ರ ಹೆಸರುಗಳ. 1985ರಿಂದ ಪ್ರಾರಂಭ ಆದಂತಹ ಈ ಮಹಾಧಾರಾವಾಹಿಗಳ ಈ ಪಯಣ ಏನಿದೆ, 2025ಕ್ಕೆ ಬಂದು ಮುಟ್ಟುವಷ್ಟರಲ್ಲಿ ಈ ರೀತಿ ಒಂದು ದೊಡ್ಡ ಮಟ್ಟದ ಒಂದು ಇಡೀ ಹೆಮ್ಮರ ಅನ್ನೋದಕ್ಕಿಂತ ದೊಡ್ಡ ಕುಟುಂಬನ, ಒಂದು ದೊಡ್ಡ ಕುಟುಂಬವನ್ನು ತನ್ನದಾಗಿಸ್ಕೊಂಡ್ಬಿಡ್ತು. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅದು ಇದು ಲೋಕೋಭಿನ್ನ ರುಚಿ ಎಲ್ಲವೂ ಬಂತು. ಕೆಲವು ಕಾಲಘಟ್ಟದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ರು, ಆಮೇಲೆ ಬಿಟ್ಟರು. ಆಮೇಲೆ ಕೆಲವರು ಕಾಲಘಟ್ಟದಲ್ಲಿ ಮುಂದಕ್ಕೆ ಹೋದರು, ಇನ್ನೊಬ್ರು ಕೆಲವ್ರಿಗೆ ಅದನ್ನು ಆಗದೆ ಜೀರ್ಣಿಸ್ಕೊಳ್ಳೋಕ್ಕಾಗದೆ ವಾಪಸ್ ಹೋದರು. ಈ ಥರದ್ದೆಲ್ಲ ಇದೊಂದು ಸರ್ಕಲ್. ಅದರಲ್ಲಿ ಒಳಗಡೆ ಎಲ್ಲರೂ ತಿರುವಾಕಿದ್ರು. ಎಲ್ಲರೂ ಅವರವರ ಪಾಲು ಸಿಕ್ತು. ಒಬ್ಬರು ಮೇಲೆ ಹೋದರು, ಇನ್ನೊಬ್ರು ಕೆಳಗಡೆ ಬಂದರು, ಮತ್ತು ಇನ್ನೊಬ್ಬರು ಮೇಲೆ ಹೋದರು, ಇನ್ನೊಬ್ರು ಕೆಳಗಡೆ ಬಂದರು. ನಡೀತಾನೆ ಇತ್ತು. ಈ ನಿರಂತರ ಪ್ರಕ್ರಿಯೆಯಲ್ಲಿ ಸೃಜನಶೀಲವಾದಂತಹ ಸೃಷ್ಟಿಯ ಮಧ್ಯದಲ್ಲಿ ಕೆಲವು ಹೆಸರನ್ನ ಜ್ಞಾಪಿಸ್ಕೊಂಡಿದ್ದೀವಿ ಅಷ್ಟೇ ನಾವು. ಹಾಂ, ಇದೊಂಥರ ಸಾಸಿವೆ ಆಮೇಲೆ ಇದು ಮಿಕ್ಸ್ ಆದಾಗೆ ರಾಗಿ, ಅದು ತೆಗೆದು ಹೊರಗಿಡೋದೇ ಬಹಳ ಕಷ್ಟ. ಅಷ್ಟು ಮಾಡಿದ್ರೂ ಕೂಡ ನಾವು ಹಿಂದೆ ದೂರದರ್ಶನವನ್ನು ಪ್ರಾರಂಭಿಸಿ ಅದರ ನಂತರ ಸಮೀಪ ದರ್ಶನದಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿದಂತಹ ಹಲವು 10 ಪ್ರತಿಭೆಗಳನ್ನು, 100 ಪ್ರತಿಭೆಗಳನ್ನು ನೆನೆಯೋದು ಬಹಳ ಮುಖ್ಯ ಆಯಿತು. ಅದರ ಮುಖಾಂತರ ನಾವು ಇವತ್ತು ಏನು ದಾಖಲಿಸು ದೂರದರ್ಶನ ಅಂತ ನಾವು ಏನು ಚಾನೆಲ್ಗಳು, ವಾಹಿನಿಗಳು, ಅಷ್ಟೊಂದು ವಾಹಿನಿಗಳಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ. ಪ್ರತಿಯೊಬ್ಬರೂ ಇವತ್ತು ನಾನು ತೋರಿಸ್ಬೇಕು, ನನ್ನ ಪ್ರತಿಭೆ ತೋರಿಸ್ಕೊಡ್ಬೇಕು, ನಾನು ಹಾಗೆ, ನಾನು ಹೀಗೆ ಅಂತ ಅನ್ನುವಂತಹ ಸೆಲ್ಫಿಗಳ ಮಧ್ಯದಲ್ಲಿ ಬದುಕ್ತಾ ಇರುವಾಗ, ಯಾವ ಸೆಲ್ಫಿಗಳೂ ಇಲ್ಲದೆ ಕೇವಲ ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ದೇಶ, ನನ್ನ ರಾಜ್ಯ, ಇದಕ್ಕೆ ನಾನು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ, ಇದಕ್ಕೆ ನಾನು ಏನು ಕೊಡ್ತಾ ಇದ್ದೇನೆ, ನನ್ನ ಸುತ್ತ ಇರೋ ಸಮುದಾಯಕ್ಕೆ, ನನ್ನ ಸಮುದಾಯಕ್ಕೆ ಏನು ಕೊಡ್ತಾ ಇದ್ದೇನೆ ಅಂತ ಯೋಚನೆ ಮಾಡಿದಂತಹ ಹಲವು 10 ಉದಾಹರಣೆಗಳನ್ನು ನಾವಿಲ್ಲಿ ಹೇಳಿದೆ. ಅವ್ನಿಗೆ ದುಡ್ಡು ಮಾಡ್ಬೋದಾಗಿತ್ತು, ಹೌದು, ಆದರೆ ಮಾಡಲಿಲ್ಲ ಅಂತಲ್ಲ. ದುಡ್ಡು ಕಳ್ಕೊಂಡ್ರು, ದುಡ್ಡು ಮಾಡಿದ್ರು, ಎರಡೂ ಹೆಸರು ಮಾಡಿದ್ರು. ತಾವು ಯಾವುದನ್ನು ನಂಬಿದ್ರೋ ತಮ್ಮ ಆತ್ಮ ತೃಪ್ತಿಗಾಗಿ ಭಾಳ ಅದ್ಭುತವಾಗಿ ಕೆಲಸ. ಅದರಿಂದಾಗಿ ಇವತ್ತು ಈ ಟೆಲಿವಿಷನ್ ಇಂಡಸ್ಟ್ರಿಯಾಗಿ ಒಂದು ನಿಂತ್ಕೊಂಡಿದೆ. ಇವತ್ತು ಏನು ಬೇಕಾದರೂ ಮಾಡ್ಬೋದು ಅಂತ ಆಗ್ಬಿಟ್ಟಿದೆ. ಏನು ಬೇಕಾದ್ರೂ ಮಾಡ್ಬೋದು. ನಾನು ಇಷ್ಟ ಬಂದದ್ದು ಮಾಡ್ತೀನಿ ರೀ, ನೀವು ನೋಡಬೇಕಷ್ಟೇ ಕೂತ್ಕೊಂಡು. ಸ್ಪರ್ಧೆ ಎಲ್ಲಿವರೆಗೆ ಅಂದರೆ ಅದನ್ನು ಹೆಂಗಾರು ಮಾಡಿ ಟಿ ಆರ್ ಪಿ ಕಮ್ಮಿ ಮಾಡು, ನನ್ನ ಟಿ ಆರ್ ಪಿ ಜಾಸ್ತಿ ಆಗಬೇಕು. ಇದೆ ಈ ಟಿ ಆರ್ ಪಿ ಸ್ಪರ್ಧೆ ಮತ್ತು ಯುದ್ಧ ಅವತ್ತು ಇತ್ತು, ಆದರೆ ಈ ರೀತಿ ಕ್ವಾಲಿಟಿ ಮೇಲಿತ್ತು. ಇವತ್ತು ಕಂಟೆಂಟು ಕ್ವಾಲಿಟಿ ಎಲ್ಲ ಪಕ್ಕಕ್ಕೆ, ಒಂದರ್ಥದಲ್ಲಿ ಎಲ್ಲವೂ ವಿಜೃಂಭಿಸಬೇಕು, ವಿಜೃಂಭಣೆ ಮುಖ್ಯ, ಅಂತಃಸತ್ವ ಕಡಿಮೆ, ಈ ಥರದ್ದಲ್ಲಿ ಯೋಚನೆಗಳಾಗ್ಬಿಟ್ಟಿರೋದ್ರಿಂದ ಇವತ್ತಿನ ಕಾಲಘಟ್ಟದಲ್ಲಿ ಆವತ್ತಿನ ಆ ಧಾರಾವಾಹಿಗಳ ಯೋಜನೆ ಮತ್ತು ಅದರ ಫಲ ಏನಿತ್ತು ಅದು ಇವತ್ತು ಬರ್ತಾ ಇದೆಯಾ, ಈ ಪ್ರಶ್ನೆ ಹಾಕೋದು ಭಾಳ ಮುಖ್ಯ ಅಂತ ನಂಗೆ ಅನಿಸುತ್ತೆ. ಈ ಪ್ರಶ್ನೆಗೆ ಉತ್ತರನ ಪ್ರೇಕ್ಷಕನೇ ಕೊಡಬೇಕು. ಕಾರಣ ಯಾಕೆಂದರೆ ನೀವು ತಾನೇ ನೋಡ್ತಾ ಇರೋರು, ನೀವೇನು ನೋಡ್ತಾ ಇದ್ದೀರಿ ಅದು ತಾನೇ ಮುಖ್ಯ. ಈ ಕಿರುತೆರೆಯನ್ನು ಕಟ್ಟಿದವರಲ್ಲಿ ಬಹಳ ಪ್ರಮುಖರು ಡೈರೆಕ್ಟರ್, ರೈಟರ್ಸ್ಗಳು, ಲೇಖಕ, ನಿರ್ದೇಶಕರು. ಅವರನ್ನು ಈಗಾಗಲೇ ಪರಿಚಯಿಸಿದ್ದೇವೆ ಒಂದಷ್ಟು ಜನನ.
ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅಂದಿನಿಂದ ಇಂದಿನವರೆಗೆ ಸಾಕಷ್ಟು ಕೆಲಸ ಮಾಡಿರುವ ರೈಟರ್ಗಳ, ಲೇಖಕರ ಪಟ್ಟಿಯೊಂದನ್ನು ಕೊಡಬೇಕು ಅಂತ ಇಷ್ಟಪಡ್ತೇನೆ. ಪಟ್ಟಿ ಅದು ಅವ್ರು ಏನೇನು ಮಾಡಿದ್ರು, ಯಾವುದು ಇತ್ಯಾದಿಗಳನ್ನು ಹುಡುಕೋದಕ್ಕೆ ಭಾಳ ಕಷ್ಟ ಆಗುತ್ತಾ ಇದೆ. ಹಾಗಾಗಿ ಹಿರಿಯೂರು ರಾಘವೇಂದ್ರಿಗೆ ಕಷ್ಟ ಆಗೋದಾದರೆ ಇನ್ನು ನಮಗೇನು ಕಷ್ಟ ಆಗ್ಬೋದು. ಸೊ ಹಿರಿಯೂರು ರಾಘವೇಂದ್ರರು ಆ ಪಟ್ಟಿಯನ್ನು ಕೆಲವನ್ನ ಹೇಳ್ತಾ ಹೋಗ್ತಾರೆ, ನಾನು ಹೇಳ್ತಾ ಹೋಗ್ತೇನೆ. ಇದರಲ್ಲಿ ಕೆಲವರ ಹೆಸರಿರ್ಬೋದು, ಕೆಲವ್ರದ್ದು ಇಲ್ಲದೇ ಇರ್ಬೋದು, ಇನ್ನೂ ಸಾಕಷ್ಟು ಜನರದ್ದು ಇರ್ಬೋದು. ಒಟ್ಟಿನಲ್ಲಿ ನಮಗೆ ಸಿಕ್ಕಿರುವ ಕೆಲವು ಹೆಸರುಗಳನ್ನು ಇಲ್ಲಿ ಹೇಳಿದ್ದೇವೆ ಹೊರತು ಅವರನ್ನು ಮರೆಯೋದು, ಇವರನ್ನು ಬಿಡೋದು, ಅವರನ್ನು ಆಗದೇ ಇರೋದು ಯಾವುದೂ ಅಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಸೇರಿಸಿ ಒಂದು ರೀತಿಯಲ್ಲಿ ಎಲ್ಲ ಹೆಸರುಗಳು ಮತ್ತೆ ಮತ್ತೆ ದಾಖಲಾಗುವ ಹಾಗೆ ಮಾಡಬೇಕು ಅನ್ನೋದು ಆಸೆ. ಎಷ್ಟರ ಮಟ್ಟಿಗೆ ಕೈಗೂಡುತ್ತೋ ಗೊತ್ತಿಲ್ಲ. ಯಾಕೆಂದರೆ ಹಿನ್ನೆಲೆಯಲ್ಲಿ ಕೆಲಸ ಮಾಡುವವರೇ ಜಾಸ್ತಿ. ಮುನ್ನೆಲೆಯವರೆಲ್ಲ ಗೊತ್ತಿರ್ತಾರೆ ಅವರಿಗೆ. ಆ್ಯಕ್ಟ್ ಮಾಡಿದವ್ರನ್ನೆಲ್ಲ ಓ ಇವರಾ ಅಂತ ಅವರೇ ಹೇಳ್ತಿರ್ತಾರೆ. ಜನ ನೋಡ್ತಿರ್ತಾರೆ ದಿನ ಬೆಳಗ್ಗೆ. ಅವ್ರಿಗೆ ಸ್ಟಾರ್ ವ್ಯಾಲ್ಯೂ ಇರುತ್ತೆ. ಆದರೆ ಹಿನ್ನೆಲೆಯಲ್ಲಿ ಇದ್ದಾರಲ್ಲ ಇವ್ರದ್ದು ಹೆಸರು ಹೇಳೋಲ್ಲ. ಸೊ ಹಾಗಾಗಿ ಈ ರೈಟರ್ಗಳನ್ನು ಇವತ್ತು ಹೇಳ್ತಾ ಹೋಗೋಣ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಸಿಕ್ಕಿರುವುದು MS ನರಸಿಂಹಮೂರ್ತಿಗಳು. ಹಾಸ್ಯ ಚಕ್ರವರ್ತಿ, ಹಾಸ್ಯ ಬ್ರಹ್ಮ, ಹಾಸ್ಯಕ್ಕೆ ಸಂಬಂಧಪಟ್ಟಾಗೆ ಒಂಥರ ಕಿರುತೆರೆಯಲ್ಲಿ ಹೊಸ ಅಲೆಯನ್ನು ಹುಟ್ಟುತ್ತಾಕ್ತವ್ರು. ಸಂಕ್ರಾಂತಿಗೆ MSN ಒಂದು ಟ್ರ್ಯಾಕೇ ಬರ್ಕೊಂಡು ಬಂದುಬಿಡ್ತಾಯಿದ್ರು. ಇಡೀ ಒಂದು ಟ್ರ್ಯಾಕ್ ಅವರಿಗೆ ಮೀಸಲು. ಓಹೋ. ಸೊ ಹಾಗಾಗಿ ಅವರು ಆಮೇಲೆ ಅದಕ್ಕೊಂದು ಟೀಮ್ ಮಾಡಿಕೊಂಡು ಎಲ್ಲ ಕಾಮಿಡಿ ಟ್ರ್ಯಾಕ್ಗಳನ್ನ ಅವರೇ ಕೊಡ್ತಾಯಿದ್ರು. ನರಸಿಂಹಮೂರ್ತಿಗಳು ಮಾಡ್ತಾಯಿದ್ರು. ಅಂದರೆ ನಾಟ್ ಓನ್ಲಿ ದ್ಯಾಟ್, ಅವ್ರು ಎಷ್ಟೋ ಒಂದು 3,000 5,000 ಎಷ್ಟೋ ಬರೆದಿದ್ದೀನಿ ಅಂತ ಒಂದು ಸಲ ಹೇಳಿದ ಜ್ಞಾಪಕ ನನಗೆ. ಸೊ ಒಟ್ಟಿನಲ್ಲಿ ಒಂದು ದಾಖಲೆ ಬರೆದಂತಹ ಧಾರಾವಾಹಿಗಳ ಜೊತೆಯಲ್ಲಿ ಇವರ ಹೆಸರಿಲ್ಲದೆ ಇಲ್ಲವೇ ಇಲ್ಲ. ಸೊ MSN ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂಥರ ಕಿರುತೆರೆ ಅವಿಭಾಜ್ಯ ಅಂಗ, ಹಾಸ್ಯ ಲೋಕದ ಅವಿಭಾಜ್ಯ ಅಂಗ. ಅವ್ರನ್ನ ಅಷ್ಟು ಸುಲಭವಾಗಿ ಸೋಸಕ್ಕಾಗಲ್ಲ ನಾವು. ಖಂಡಿತ. ರುದ್ರೇಶ್ ನಾಗಸಂದ್ರ ಅವ್ರ ಜೊತೆಗೆ ಇದ್ದವರು. ಅವ್ರದ್ದು ಬಲೆ ಜೋಡಿ ಸರ್ ಅವರಿಬ್ಬರು. ಅವ್ರ ರೂಮಲ್ಲಿ ಕೂತ್ಕೊಂಡು ಕತೆಗಳು ಬರೆಯೋರು ಅನ್ನೋಕ್ಕೆ ಹೆಣಿಯೋರು ಕೂತ್ಕೊಂಡು. MS ನರಸಿಂಹಮೂರ್ತಿಯವರು. ರುದ್ರೇಶ್ ನಾಗಸಂದ್ರ ಡೈಲಾಗ್ ಬರೆಯೋದು, ತಿರ್ಗಾ ಅವರು ಅದನ್ನ ಕರೆಕ್ಷನ್ ಮಾಡೋದು, ಆಮೇಲೆ ಅದು ಸಿಲೀಲಲ್ಲಿ ಆಯಿತು, ಪಾಪ ಪಾಂಡು ಆಯಿತು, ಹೀಗಾಗಿದ್ದದು. ಹೌದೇನೋ, ಅಪರೂಪದ ಅದ್ಭುತ. ಹಾಗೇನೆ ಬಹಳ ಅದ್ಭುತವಾದ ಇನ್ನೊಂದು ಹೆಸರು ಹುಲಿಶೇಖರ್. ಅವರ ಮೂಡಲ ಮನೆಯನ್ನು ಅಡಿಪಾಯ. ಹೌದು, ಅವರು ಹುಲಿಶೇಖರ್ ಅವರೇ. ಅದರ ನಂತರವೂ ಸಾಕಷ್ಟು ಬರೆದ್ರು ಅವರು. ಅವರಿಗೆ ರಾತ್ರಿ ಹೇಳಿದ್ರೆ ಬೆಳಗ್ಗೆ ರೆಡಿ ಆಗಿರೋದು. ನನಗೆ ಆ ಊರು ಈ ಊರಿಗೆ ಅವ್ರು ಬರೆದಿದ್ದು ನನಗೆ ಏನು ಓವರ್ ನೈಟ್ಗಳು ನನಗೆ 5 ಸೀನ್ 6 ಸೀನ್ ಬೇಕು ಅಂತ ಬರಿತಾ ಇದ್ದಂಗೆ ಬೆಳಗ್ಗೆ ರೆಡಿ ಇರೋದು. ಆಗಿನ ಕಾಲದಲ್ಲಿ ಈಗ ನಿಮಗಿದ್ದಾಗೆ ಫ್ಯಾಕ್ಸು ಅದು ಫೋನು ಏನೂ ಇರಲಿಲ್ಲ. ಒದ್ದಾಡ್ತಿದ್ವಿ ನಾವು, ಟ್ರೈನಲ್ಲಿ ತರಿಸ್ಕೋತಿದ್ವಿ. ಅಂದರೆ ನಿರಂತರವಾಗಿ ಬರೆದಂಥವರಲ್ಲಿ ಇವರು ಬಹಳ ಪ್ರಮುಖರು ಅಂತ ನಾನು. ಅವರು ಕೂಡ ETV ಒಂದು ಪ್ರಮುಖವಾದ ಪಾತ್ರ ವಹಿಸಿದ್ದರು ಅವರು ಅದರ ಬೆಳವಣಿಗೆಯಲ್ಲಿ. ಸೊ ಪಾಲ್ ಸುದರ್ಶನ್ ಆಗಲೇ ಹೇಳಿದಾಗೆ ರೈಟರ್ ಟೈಪ್ ರೈಟರ್ ಅವರು. ಸೊ ಅವರು ಕೂಡ ಎಲ್ಲ ರೀತಿಯ ರೈಟಿಂಗಲ್ಲಿ ಎಕ್ಸ್ಪರ್ಟ್. ಹಾಗಾಗಿ ಅದು ಒಂದು ರೀತಿ ಕ್ರೈಮ್ ಥ್ರಿಲ್ಲರ, ಅದು ಸಾಮಾಜಿಕನ ಅಥವಾ ಒಂದು ಕಾಮಿಡಿನ ಯಾವುದೇ ಕೊಟ್ಟರು ಆ ಸಬ್ಜೆಕ್ಟ್ಗೆ ಹೊಂದ್ಕೊಂಡ ಹಾಗೆ ಅದ್ಭುತವಾದಂತಹ ಕೃತಿ ಕೌಶಲ್ಯವನ್ನು ತೋರಿಸ್ತಾ ಇದ್ರು ಅವರು. ಅವರು ನಂದಿನಿ ಡೈರಿಯಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದೊಂದು ಅಪರೂಪ. ಅದಕ್ಕೆ ಪಾಲ್ ಸುದರ್ಶನ್ ಅಂತ ಕರೀತಾರೆ, ಮಿಲ್ಕ್ ಸುದರ್ಶನ್. ಹಾಲು. ನಂತರ ರಾಧಾ ಕಿನ್ನಾಳ, ಸಾ ಹರೀಶ, ಮಧುಚಂದ್ರ, ಹೌದು, ಮಠ ಗುರುಪ್ರಸಾದ್ ಕಳ್ಕೊಂಡ್ಬಿಟ್ವಲ್ಲ. ಮಠ ಮಾಡಿದಂಥವರು ಸೀರಿಯಲ್ಗಳು ಕೂಡ ನಿರಂತರವಾಗಿ ಬರೆದವರು ಅವರು. ಕಾಫಿ ರಾಘವೇಂದ್ರ. ಅಯ್ಯೋ, ಅವರು ಕಾಫಿ ತಂದು ಕೊಡ್ತಿದ್ರಂತೆ ಸರ್. ನಿಮ್ಗೆ ಹೇಳ್ಕೊಂಡ್ರೆ ಬಹುಶಃ ನನಗೆ ನೆನಪಿರೋ ಹಾಗೆ ಯಾರೋ ಹೇಳಿದ್ದು ಅಥವಾ ಕೇಳಿದ್ದು. ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಕಾಫಿ ತಂದು ಕೊಡೋರಂತೆ. ಆಮೇಲೆ ಬರೆಯೋಕ್ಕೆ ಶುರು ಮಾಡಿ ಕಾಫಿ ರಾಘವೇಂದ್ರ ಅಂತಾನೆ ಹೆಸರು ಇಟ್ಕೊಂಡು ಕಡಿಮೆ ಅಂದರೆ ಒಂದು 5-6 ಸಾವಿರ ಎಪಿಸೋಡಿಗೆ ಡೈಲಾಗ್ ಬರೆದಿರೋರು. ಅಪರೂಪದ ಅದೈತೆ. ನಾನು ಅವ್ರನ್ನ ಬಾಲಕೃಷ್ಣ ಕಾಕತ್ಕರ್ ಹತ್ರ ಸೇರಿಸಿದ್ದೆ. ನಾನು ಅವಾಗ ಅವ್ರ ಬಾಲಕೃಷ್ಣ ಕಾಕತ್ಕರ್ ಸೀರಿಯಲ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಅವ್ರನ್ನ ಸೇರಿಸಿದ್ದೆ. ತುಂಬ ಆತ್ಮೀಯ ವ್ಯಕ್ತಿ. BU ಗೀತಾ. BU ಗೀತಾ ಅಪರೂಪದ ಪ್ರತಿಭೆ. ಅವರು TN ಸೀತಾರಾಮ್ ಗರ್ಡಿಲಿ ಒಂಥರ ತುಂಬ ಬೆಳಗ್ದವರು. ಇನ್ನೊಂದು ಖುಷಿಯ ವಿಷಯ ಅಂದರೆ ನಮಗೂ ಅವ್ರಿಗೂ ಒಂಥರ ದೂರದ ಸಂಬಂಧ. ಅವರ ತಂದೆ ನಂಗೆ ಚಿಕ್ಕಪ್ಪ ಆಗಬೇಕು. ಶಂಕರ ಬಿಲ್ಲೆ ಮನೆ. ಹಬ್ಬ. ಅವರು B ಸುರೇಶ್ ಗರ್ಡಿಲಿ ಒಂದು ತುಂಬ ದೊಡ್ಡ ಹೆಸರು ಸರ್. ಅವರು ನನ್ನ ಸೀರಿಯಲ್ಗಳಿಗೂ ಬರೆದ್ರು, ಆ್ಯಕ್ಟಿಂಗು ಮಾಡ್ತಾ ಇದ್ರು. ವಿಶೇಷ. ಒಬ್ಬ ರೈಟರ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದಕ್ಕೆ ಇವರೆಲ್ಲರೂ ಸಾಕ್ಷಿ. ಹಾಗಾಗಿ ಅದನ್ನ ಹೇಳ್ತಾ ಇದ್ದೀನಿ. ಅಭಿರುಚಿ ಚಂದ್ರು ಅವ್ರು ನಿಮ್ಮ ಗರ್ಡಿಲೇ ಜಾಸ್ತಿ ಬರೆದದ್ದು. ಸಾಕಷ್ಟು ಸೀರಿಯಲ್ಗಳಿಗೆ ಜೊತೆಲಿ ವರ್ಕ್ ಮಾಡಿದ್ರು ನನ್ನ ಜೊತೆಯಲ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಕೆಲವು ರೈಟರ್ಗಳನ್ನು ಆಯಾ ಸಬ್ಜೆಕ್ಟ್ಗಳಿಗೆ ಹೊಂದುವ ರೈಟರ್ಗಳನ್ನ ಹುಡುಕ್ತಾ ಇದ್ದೆ ನಾನು ಯಾವಾಗಲೂ.
ಎಲ್ಲದಕ್ಕೂ ಎಲ್ಲ ರೈಟರ್ಗಳನ್ನು ಹಾಕ್ತಾ ಇರಲಿಲ್ಲ. ಯಾಕೆಂದರೆ ಅವರ ಟೇಸ್ಟು, ಅವ್ರಿಗೆ ಬೇಕಾಗಿರುವಂಥ ಒಂದು ಪರಿಸರ, ಅವರು ಕಂಡಂಥ ಅನುಭವ, ಇವುಗಳ ಜೊತೆಯಲ್ಲಿ ನಾವು ಸೀರಿಯಲ್ನ ಬೆಳೆಸ್ಕೋಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ಅಭಿರುಚಿ ಚಂದ್ರು ನಮ್ಗೆ ಬಹಳ ತುರುವೇಕೆರೆ ಪ್ರಸಾದ್ ಕೂಡ ನಿಮ್ಮ ಹೌದು, ತುರುವೇಕೆರೆ ಪ್ರಸಾದ್ ನಮ್ಮ ಗರಡಿ ಬರಹದಲ್ಲಿ ನಿಮ್ಮ ಬಲಗೈ ಆಗಿದ್ದವರು. ಹೌದು. ಸೊ ಅವರು ಕೂಡ ನಿರಂತರವಾಗಿ ರೈಟಿಂಗಲ್ಲೇ, ಧಾರಾವಾಹಿ ರೈಟಿಂಗಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡವರು. ರಾಜಾ ಚಂಡೂರ್ ಸರ್ ಅವ್ರಿಗೆ ಜ್ಞಾಪಿಸ್ಕೊಳ್ಳೇಬೇಕು ಸರ್. ಅವ್ರು ಇವತ್ತಿಲ್ಲ. ಮೊದಲು ಕಂಡಕ್ಟರ್ ಕರಿಯಪ್ಪ ಅಂತ ಬಂದಾಗ ಅದಕ್ಕೆ ಅದ್ಭುತವಾಗಿ ಬರವಣಿಗೆ ಅವ್ರದ್ದು, ತುಂಬ ಚೆನ್ನಾಗಿ ಬರಿತಾ ಇದ್ದರು ಅವರು. ಆಮೇಲೆ ತೆಲುಗಿಂದ ಎಲ್ಲ ಕನ್ನಡಕ್ಕೆ ಸಾಹಿತ್ಯಗಳನ್ನು ತರ್ತಾ ಇದ್ದರು. ಅದನ್ನು ಎಷ್ಟೋ ಧಾರಾವಾಹಿಗಳು ಆಯಿತು. ಕೆ ಎನ್ ಕೃಷ್ಣಮೂರ್ತಿ ಗುರು ಮನೆತನ. ಅವರು ಶ್ಯಾಮ್ ಸುಂದರ್ ಅವರ ರೈಟ್ ಹ್ಯಾಂಡು. ಒಳ್ಳೆ ಸ್ಕ್ರೀನ್ ಪ್ಲೇ ರೈಟರು, ಎಪಿಸೋಡ್ ಡೈರೆಕ್ಟ್ರು, ಆಮೇಲೆ ಚಿತ್ರಕಥೆ ಬರೆಯೋರು, ಎಲ್ಲ ಮಾಡೋದು. ನೋಡೋದಕ್ಕೆ ಆಕೃತಿ ಚಿಕ್ಕದಾಗಿದ್ದನ್ನು ಅದರ ಪ್ರತಿಭೆ ಬಹಳ ದೊಡ್ಡದು. ಅಗಾಧವಾದ ವ್ಯಕ್ತಿತ್ವ, ಪ್ರತಿಭೆ, ತ್ರಿವಿಕ್ರಮ ವ್ಯಕ್ತಿತ್ವ, ಪ್ರತಿಭೆ. ಹೇಮರಾಜು ನನ್ನ ಜೊತೆಯಲ್ಲಿ ಪ್ರಾರಂಭ ಮಾಡಿದ್ದು. ಅದಾದ ನಂತರ ಆತನ ಪ್ರತಿಭೆ ಎಷ್ಟರ ಮಟ್ಟಿಗೆ ಬೆಳೀತು ಅಂದರೆ ಬೇರೆ ಸೀರಿಯಲ್ಗಳಿಗೆ ನಿರಂತರವಾಗಿ ಕೆಲಸ ಮಾಡ್ತಾ ಬಂದ ಅವನು. ನನ್ನ ಸೀರಿಯಲಲ್ಲೂ ಮಾಡಿದ್ದಾರೆ. ಅದೇನೆ ರವಿಕಿಶೋರ್. ಸರ್ ಅವರು ತಮಿಳಿನಿಂದ ಇಲ್ಲಿ ಸೀರಿಯಲ್ಗಳು ಏನೇನು ಬಂತು ಉದಯ ಟಿ ವಿನಲ್ಲಿ, ಮೇಜರ್ ಕಾಂಟ್ರಿಬ್ಯೂಷನ್ ಅವ್ರದ್ದು. ತಮಿಳಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋರು, ಆಮೇಲೆ ಎಪಿಸೋಡ್ ಡೈರೆಕ್ಟ್ರಾಗಿ ವರ್ಕ್ ಮಾಡೋರು, ಎಲ್ಲ ಆ್ಯಕ್ಟ್ ಮಾಡೋರು. ಒಂಥರ ಒಳ್ಳೆ ಸೃಜನಾತ್ಮಕ ಇದಿರ್ತಕ್ಕಂಥದ್ದು ಋಷಿಕಿಶೋರ್. ಶರಣು ಹುಲ್ಲೂರು ನನ್ನ ಅದು ಅವರು ಕೂಡ ಬಿ ಸುರೇಶ್ ಗರಡಿಯಿಂದ ಬಂದವರು. ಆಮೇಲೆ ನನ್ನ ಸೀರಿಯಲ್ಗೆ ಮೇಜರಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಅವರೇನೆ, ಸಾಹಿತ್ಯ. ಅವ್ರನ್ನ ಜರ್ನಲಿಸ್ಟ್ ಆಗಿ ಮಾಡಿದ್ದು ನಾನು. ಆ ಖುಷಿ ನನಗಿದೆ. ಹೌದು. ಗಣೇಶ್ ಅವ್ರನ್ನ ನಾವು ಕಾಣೋದು ಜರ್ನಲಿಸ್ಟ್ ಆಗಿ ಕಾಣ್ತಿದ್ದಾರೆ. ಜರ್ನಲಿಸ್ಟಿಂದ ಹೋಗ್ಬಿಟ್ಟಿದ್ದಾರೆ ಅವರು, ಈಗ ಜರ್ನಲಿಸ್ಟ್ ಆಗ್ಬಿಟ್ಟಿದ್ದಾರೆ. ಹರ್ಷಪ್ರಿಯ ಅವರು ಕೂಡ ಸಾಕಷ್ಟು ಸೀರಿಯಲ್ಗಳಿಗೆ, ಆಮೇಲೆ ಚಿತ್ರಕಥೆ, ಸಂಭಾಷಣೆ ಬರೆದಿದ್ದಾರೆ. ರೇಖಾ ರಾಣಿ ಅವ್ರದ್ದು ಒಂದು ದೊಡ್ಡ ಹೆಸರು ಅವ್ರದ್ದು. ಫ್ಯಾಕ್ಟ್ರಿ ಅವರು. ಇವನು ಯಶ್, ರಾಧಿಕಾ ಪಂಡಿತ್ ಇವರೆಲ್ಲ ಬಂದಿದ್ದು ಅವ್ರ ಗಡಿಯಿಂದನೇ. ಅಶೋಕ್ ಕಶ್ಯಪ್. ಹೌದು, ಅಶೋಕ್ ಕಶ್ಯಪ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಹಿಂದೆ ಅವ್ರಿಗೇನು ತೊಂದರೆ ಆಗಿ ನೋಡ್ಕೊಳ್ತಿದ್ದ ಒಂದು ಯಶಸ್ವಿ ಪುರುಷನೇ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತಲ್ಲ, ಅದು ರೇಖಮ್ಮ. ಕೇಚ ಅಂತ ಅವ್ರನ್ನ ಕರೀತಾರೆ ಎಲ್ಲರೂ. ಕೇಚ ಅವರು ಕೂಡ ಬಿ ಸುರೇಶ್ ಅವರ ಅಂತಃಪುರದ ಒಂದು ಆಸ್ಥಾನ ವಿದ್ವಾಂಸರು ಅವರು. ಅಲ್ಲೇ ಬಿ ಸುರೇಶ್ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ಚಂದ್ರಿಕಾ ಕೂಡ ಸರ್, ಇವರೆಲ್ಲ ಅದೇ ಗರಡಿಲೇ ಇದ್ದವರು ಸರ್. ಬಿ ಸುರೇಶ. ರಾಜೇಶ್ ನಟರಂಗ ನಾವೆಲ್ಲರೂ ಆ್ಯಕ್ಚುಲಾಗಿ ನನ್ನ ಫಸ್ಟ್ ಟೆಲಿಫಿಲಮ್ ಕೂಡ ಅವರು ಆ್ಯಕ್ಟ್ ಮಾಡಿದ್ರು ನಾಯಕರಾಗಿ. ಬೇಸಿಕಲಿ ಆ್ಯಕ್ಟ್ರು. ಬಟ್ ಅದಕ್ಕೂ ಮುಂಚೆ ಅವ್ರನ್ನವ್ರು ಗುರುತಿಸ್ಕೊಂಡಿದ್ದು ಇದರಲ್ಲಿ. ಹೌದು, ಬಿ ಸುರೇಶ್ ಅವ್ರ ಜೊತೆಗೆ ಅವರು ಡೈಲಾಗ್ಸ್ ಕೂಡ ಬರ್ತಿದ್ದಾರೆ. ಬಹಳಷ್ಟು ಜನ ಗೊತ್ತಿಲ್ಲ ಅದು.